ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ವ್ಲಾಗ್. ನಾವೀಗ ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀವಿ, ಅದು ಹಾವೇರಿಗೆ ಬಂದಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಫುಡ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಊರೂರು ಹೆಸರು ಮೇಲೆ ಸ್ಪೆಷಲ್ ಫುಡ್ಗಳಿದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ನಿಮಗೆ ದಾವಣಗೆರೆಗೆ ಹೋದರೆ ದಾವಣಗೆರೆಯ ಬೆಣ್ಣೆ ದೋಸೆ, ಅದೇ ಥರ ನೀವು ಆಮೇಲೆ ಇನ್ಯಾವುದೆಲ್ಲ ಇದೆ ಸ್ನೇಹ, ಗೋಕಾಕಿಗೆ ಹೋದರೆ ಅಲ್ಲಿ ಕರದಂಟು ಅಂತ ಸಿಗುತ್ತೆ, ಸವಣೂರು ಖಾರ, ಈ ಥರ ಎಲ್ಲ ಸ್ಪೆಷಲ್ಲು. ಬಟ್ ನೀವು ಉತ್ತರ ಕರ್ನಾಟಕ ಎಲ್ಲೇ ಹೋದ್ರು ಹೆಚ್ಚಿನವರು ಈ ಗಿರ್ಮಿಟ್ಟು ಆಮೇಲೆ ಮಿರ್ಚಿ ಬಜ್ಜಿ ಅದನ್ನೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೊ ನಾವೀಗ ಹಾವೇರಿಗೆ ಬಂದಿದ್ದೀವಿ. ಹಾವೇರಿಯಲ್ಲಿ ನಿಮಗೆ ಹೆಚ್ಚಾಗಿ ನೋಡೋಕ್ಕೆ ಸಿಗೋದಂದರೆ ಎಗ್ ರೈಸ್. ಎಲ್ಲ ಕಡೆ ಎಗ್ ರೈಸ್ ಮಾಡ್ತಾರೆ. ಮತ್ತು ಇಲ್ಲೊಂದು ಸ್ಪೆಷಲ್ ಪ್ಲೇಸ್ ಇದೆ, ಅಲ್ಲಿ ಗಿರ್ಮಿಟ್ಟು ಮತ್ತು ಮಿರ್ಚಿ ಬಜ್ಜಿ ಮಾಡ್ತಾರೆ. ಸೊ ಅದನ್ನು ಇವತ್ತು ಟೇಸ್ಟ್ ಮಾಡೋಣ, ಹಾಗೆ ರಿವ್ಯೂ ಕೊಡೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗಿ ನೋಡ್ಬರೋಣ. ನಾವೀಗ ಹಾವೇರಿಯ ಫೇಮಸ್ಸು ರೇಣುಕಾ ದರ್ಶಿನಿ ಅನ್ನೋ ಹೋಟ್ಲಲ್ಲಿದ್ದೀವಿ. ಇಲ್ಲಿ ಬೆಳಗಿಂದ ನಿಮಗೆ ಎಲ್ಲ ಥರದ ಉಪಹಾರ ಅದೆಲ್ಲ ಸಿಗುತ್ತೆ. ಬಟ್ ಇದು ಸ್ಪೆಷಲ್ ಯಾಕೆ ಅಂದರೆ ಇಲ್ಲಿ 3 ಗಂಟೆ ನಂತರ ಮಧ್ಯಾಹ್ನ ಸ್ಪೆಷಲ್ ಗಿರ್ಮಿಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ ನನ್ನ ಹಿಂದೆ ಮಾಡ್ತಾನೆ ಇದ್ದಾರೆ, ಗಿರ್ಮಿಟ್ ಮಾಡ್ತಾ ಇದ್ದಾರೆ. ಸೊ ನಿಮಗಿದು ಬೇಕು ಅಂದರೆ ಕರೆಕ್ಟಾಗಿ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ 9:30 ತನಕ ಇರುತ್ತೆ. ಬಟ್ ನೀವು ಸೇಫ್ ಆಗಿರ್ಬೇಕಂದ್ರೆ 9 ಗಂಟೆ ಒಳಗೆ ಬನ್ನಿ. ಆಮೇಲೆ ಟೊಮೆಟೊ ಮಂಡಕ್ಕಿ ಮಾಡ್ತಾರೆ, ಕರ್ದು ಮಂಡಕ್ಕಿ ಮಾಡ್ತಾರೆ. ಇದೆಲ್ಲ ತುಂಬ ಫೇಮಸ್. ಇಲ್ಲಿ ಜನ ಬಂದು ಪಾರ್ಸೆಲ್ ತಗೊಂಡು ಹೋಗ್ತಾರೆ. ನಾವೀಗ ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೇವೆ, 9 ಗಂಟೆ ಆಗಿದೆ ಆಲ್ರೆಡಿ. ಬಟ್ ಆದರೂ ನಮಗೋಸ್ಕರ ಅಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಎದುರುಗಡೆ ಇನ್ನೊಂದು ಕೌಂಟರ್ ಇದೆ ನೋಡಿ, ಇಲ್ಲಿ ಮಿರ್ಚಿ ಬಜ್ಜಿನ ಮಾಡ್ತಾರೆ. ಸೊ ಇದೆರಡು ತುಂಬ ಫೇಮಸ್ ಇಲ್ಲಿ. ಹಾಗಾಗಿ ಅದು ಮಾಡೋದು ಹೆಂಗೆ ಅದರ ಒಂದು ಸ್ವಲ್ಪ ರಿವ್ಯೂ ನಿಮಗೆ ಕೊಡೋಣ. ಮತ್ತು ಅದರ ಟೇಸ್ಟ್ ಹೇಗೆ ಅಂತ ಹೇಳ್ತೀವಿ ನೆಕ್ಸ್ಟ್ ಟೈಮ್ ನೀವು ಇಲ್ಲೇ ಬನ್ನಿ. ತುಂಬ ಫೇಮಸ್ ಐಟಮ್ ಈ ಕಡೆದಂದರೆ ಮಿರ್ಚಿ ಬಜ್ಜಿ. ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ. ಹೆಂಗಿದೆ ನೋಡಿ ಆ ಟೆಕ್ಸ್ಚರ್ ಎಲ್ಲ. ಸೊ ಸಿಂಪಲ್ಲಾಗಿ ಈ ಕಡೆ ತುಂಬ ಇಷ್ಟಪಡ್ತಾರೆ ಕಣ್ರಿ, ಮಿರ್ಚಿ ಖಾರ ತುಂಬ ಇಷ್ಟಪಡ್ತಾರೆ ಜನ. ಇಲ್ಲಿ ನೋಡಿ ಬಿಸಿ ಅವರು ಕರಿತಾ ಇದ್ದಾರೆ ಎಣ್ಣೆಯಲ್ಲಿ. ಹಿಂಗೆ ಹಾಕಿ ಹಿಂಗೆ ತೆಗೆದ್ರೊಳಗೆ ಖಾಲಿ ಆಗುತ್ತೆ ಇದು. ಆಯಿತಾ? ಈಗ ತುಂಬಾನೇ ಟೇಸ್ಟಿ ಆಗಿದೆ ಅನ್ಸುತ್ತೆ. ಹೌದು, ನಮ್ಮ ಊರಲ್ಲಿ ಸಿಮ್ಲಾ ಮಿರ್ಚಿ ಅಂತ ಸಿಗುತ್ತೆ, ಅಷ್ಟೇನು ಖಾರ ಇರಲ್ಲ. ಬಟ್ ಇವರು ಹಸಿ ಮೆಣಸಲ್ಲೇ ಬಜ್ಜಿ ಮಾಡ್ತಿದ್ದಾರೆ, ಸಖತ್ ಟೇಸ್ಟಿ ಆಗಿರುತ್ತೆ. ಈ ಖಾರ ಇಷ್ಟಪಡೋರು ತುಂಬಾನೇ ತಿಂತಾರೆ ಇದನ್ನು. ಫಸ್ಟಿಗೆ ಮಿರ್ಚಿ ಬಜ್ಜಿ ಟ್ರೈ ಮಾಡ್ತಾ ಇದ್ದೀನಿ. ಮಿರ್ಚಿ ಬಜ್ಜಿ ಟೆಕ್ಸ್ಚರ್ ಹೆಂಗಿದೆ ನೋಡಿ. ಸೊ ಶೇಪು ಇಷ್ಟು ದೊಡ್ಡದಾಗಿ ಬಂದಿದೆ, ಬಿಸಿ ಇದೆ. ಬಟ್ ನೋಡಿ ಇಲ್ಲಿ ಓಪನ್ ಮಾಡಿದರೆ ಇದು ಮಿರ್ಚಿ. ಅದು ಸುತ್ತ ನಿಮಗೆ ಈ ಬೇಸನ್ ಇದು ಒಂದು ಕವರ್ ಹಾಕಿ ಕೊಟ್ಟಿರ್ತಾರೆ. ತುಂಬ ಇಷ್ಟಪಡ್ತಾರೆ ಜನ ಈ ಕಡೆ ಎಲ್ಲ. ಎಲ್ಲೇ ಹೋದರೂ ಮಿರ್ಚಿ ಬಜ್ಜಿ ಹಿಂಗೆ ಇರುತ್ತೆ ಟೇಸ್ಟು. ಇನ್ನು ತಿಂದರೆ ಗೊತ್ತಾಗತ್ತೆ ಹೆಂಗಿರುತ್ತೆ ಅಂತ. ವಾ, ಇಲ್ಲಿನ ಜನ ಖಾರ ಅಂದರೆ ಪಂಚಪ್ರಾಣ ಅನಿಸುತ್ತೆ ಜನರಿಗೆ. ಸ್ನೇಹ ಟ್ರೈ ಮಾಡೋ. ಹೊರಗಡೆ ಮಳೆ ಬರ್ತಾ ಇರಬೇಕು, ಕೈಯಲ್ಲಿ ಇದು ಬಾಯಲ್ಲಿ ಇದು ಇರಬೇಕು, ಸುಕ್ಕನೇ. ಆಮೇಲೆ ಇಷ್ಟು ಖಾರ ತಿಂದ ನಂತರ ಬಿಸಿ ಚಹಾ ಕುಡಿಬೇಕು. ಆ ನಾಲ್ಗೆಲೆ ಕರೆಕ್ಟ್ ಗೊತ್ತಾಗುತ್ತೆ ಎಲ್ಲೆಲ್ಲಿ ನಮ್ಮ ಟೇಸ್ಟ್ ಬಡ್ಸ್ ಇದೆ, ಆಮೇಲೆ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ನಾಲ್ಗೆ ಮೇಲೆ, ಅದು ಗೊತ್ತಾಗುತ್ತೆ ನಿಮಗೆ. ಸಖತ್ತಾಗಿದೆ ಮಾತ್ರ. ವಾ ಸೂಪರ್. ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಈ ಚೀಲ. ದಿನಕ್ಕಿಂತ 2 ಚೀಲ ಬೇಕಂತೆ. ಇವಾಗಲೇ ನೀವು ಅಂದಾಜು ಹಾಕ್ಕೊಳ್ಳಿ ಯಾವ ಲೆವೆಲಿಗೆ ಫೇಮಸ್ ಇದೆ ಇದು ಅಂತ. 2 ಚೀಲ ಸರ್. 2 ಚೀಲ ಬೇಕಲ್ಲ? 2.5 ಚೀಲ ದಿನಕ್ಕೆ. ಸೋಮವಾರ ಮಂಗಳವಾರ ಬೇಸ್ತಾರ. ಸಂಖ್ಯವಾರ ಜಾಸ್ತಿ ಹೋಗುತ್ತೆ. ಏನೆಲ್ಲ ಹಾಕ್ತೀರಾ ಸರ್ ಈಗ ಗಿರ್ಮಿಟ್ಟಿಗೆ? ಸರ್ ಇದು ಗಿರ್ಮಿಟ್ ಅಂದರೆ ಸಾದಾ ಮಂಡಕ್ಕಿ. ಬರೀ ಅಂದರೆ ಬಾಜಿ ಇಷ್ಟು ಮಂಡಕ್ಕಿ ಸರ್ ಹಚ್ಚಿ ಕೊಡ್ತೇವೆ. ಓಕೆ. ನಮಗೆ ಟೊಮಾಟೊ ಮಂಡಕ್ಕಿ ಬೇಕಂದ್ರೆ ಹಣ್ಣು ಹಾಕಿ ಹಚ್ಚಿ ಕೊಡ್ತೀವಿ. ಅದು ಸರ್. ಆಮೇಲೆ ಕರ್ದು ಮಂಡಕ್ಕಿ ಅಂದ್ರೆ ರೆಡಿ ಮಾಡ್ಕೊಂಡು ಅಂತೀವಿ ಸರ್. ಇಲ್ಲಿ ಈ ಟೈಪ್ ರೆಡಿ ಮಾಡ್ಕೊಂಡು ಅಂತೀವಿ. ಇದು ಕರ್ದು ಮಂಡಕ್ಕಿ ಸರ್, ಎಣ್ಣೆಯಲ್ಲಿ ಕರ್ದಿರ್ತೀವಿ. ಇದೊಂದು 15 ದಿನ ಬರುತ್ತಂತಲ್ಲ ಹಂಗೆ? ಬರುತ್ತೆ ಸರ್. ಸೊ ಇದು ಪಾರ್ಸೆಲ್ ತಗೊಂಡು ಹೋಗ್ತಾರೆ ಬೇರೆ ಹೊರಗಿನ ಊರಿಗೆಲ್ಲ ತಗೊಂಡು ಹೋಗ್ತಾರಲ್ಲ ಸರ್? ಅಮೆರಿಕೆಗೆಲ್ಲ ನಾವೆಲ್ಲ ಕೊಟ್ಟೇವಿ. ಹೊರದೇಶಕ್ಕೆಲ್ಲ ಹೋಯ್ತು ಸರ್. ಈಗ ಒಂದು ಗಿರ್ಮಿಟ್ ಮಾಡಿ ನೋಡೋಣ ಹೆಂಗಾಗತ್ತೆ ನೋಡು. ಇಲ್ಲಿ ನೋಡಿ ಫಸ್ಟಿಗೆ ಮಂಡಕ್ಕಿ, ಒಂದು ಮಂಡಕ್ಕಿ ಇಷ್ಟ ಸರ್. ಇದಕ್ಕೆ ಏನೆಲ್ಲ ಹಾಕಿರ್ತಾರೆ ಸರ್ ಚಟ್ನಿಗೆ? ಇದು ಸರ್ ಒಳಗಡೆ ಈರುಳ್ಳಿ, ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು, ಓಕೆ.
ಸಕ್ಕರೆ ಇಷ್ಟೇ ಸರ್. ಕಲರ್ ನೋಡಿ ಫ್ರೆಂಡ್ಸ್, ಅದು ಫುಲ್ ರೇಟ್ ಹಿಂಗೆ ಇದೆ. ಉತ್ತರ ಕರ್ನಾಟಕದಲ್ಲಿ ಇಲ್ದಿದ್ರು ಫೇಮಸ್ ಅಲ್ಲ ಸರ್ ಇದು ಗಿರ್ಮಿಟ್? ಸರ್ ನಮ್ಮಲ್ಲಿ ಭಾಗದಲ್ಲಿ ಏನೈತಲ್ರಿ, ಮಂಡಕ್ಕಿ ತಿನ್ನಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೇ ಬರೋಲ್ಲ. ನಿದ್ದೆ ಬರಲ್ಲ, ಕರೆಕ್ಟ್ ಸರ್. ಇವಾಗ ಏನು ಹಾಕಿದ್ರಿ ಸರ್ ಇದು? ಇದು ಸರ್ ಹುರಿಗಡ್ಲಿ ಪುಟಾಣಿ ಹಿಟ್ಟು ಅಂತಾರಲ್ಲ, ಹುರಿಗಡ್ಲಿ ಅಂತಾರ, ನಮ್ಮ ಕಡೆ ಪುಟಾಣಿ. ಪುಟಾಣಿ, ಹೌದು. ಇದು ಪುಟಾಣಿ ಇಷ್ಟ ಸರ್. ಇದು ಮುಗೀತು ಸರ್. ಮುಗೀತು ಸರ್, ಗಿರ್ಮಿಟ್ ರೆಡಿ. ಗಿರ್ಮಿಟ್ ರೆಡಿ ಸರ್. ಇದು ಚಟ್ನಿ ಮಾಡೋಕ್ಕೆ ಎಷ್ಟೊತ್ತು ಬೇಕು ಸರ್ ಅದು? ಇದು ಸರ್ ಹಾಂ, ಇದು ಒಂದು 10 ನಿಮಿಷ ಸಾಕು ಸರ್. 10 ನಿಮಿಷ ಸಾಕು. ಎಣ್ಣೆ ಕಾವಿತ್ತಂದ್ರೆ ಓಕೆ, ಎಣ್ಣೆ ಕಾವಿಲ್ಲ ಅಂದ್ರೆ ಒಂದು 15 ನಿಮಿಷ. 15 ನಿಮಿಷ ಬೇಕು. ಇಷ್ಟು ಹಾಕ್ಬಿಟ್ರೆ ಒಂದು ಮಂಡಕ್ಕಿ ಸರ್ ನಮ್ಮಲ್ಲಿ ನೋಡ್ರಿ, ಗಿರ್ಮಿಟ್ ರೆಡಿ ಸರ್. ಇದಕ್ಕೆ ಎಲ್ಲ ಇದು ಹಾಕ್ಬಿಟ್ಟೆ ಈರುಳ್ಳಿ, ಹಾಂ, ಖಾರ. ಸೊ ಮೇಲಿಂದ ಡೆಕೋರೇಷನ್ ಒಂದು ಬಾಕಿ ಅಲ್ವಾ? ಹಾಂ ಸರ್, ಮಾಡಿಬಿಡಿ ಸರ್, ಡೆಕೋರೇಷನ್ ಮಾಡಿ ನೋಡೋಣ. ವಾರೇ ವಾ, ಎಲ್ಲ ನೋಡಿ. ಖಾರ ಭಾಳ ಇಷ್ಟಪಡ್ತಾರಲ್ರಿ ಈ ಕಡೆ? ಅಯ್ಯೋ ಸರ, ನಾವು ನೋಡ್ಬಿಟ್ರೆ ನಾವು ಖಾರ ತಿನ್ನೋದ ನಮಗೆಲ್ಲ ಕಣ್ಣಲ್ಲಿ ನೀರೇ ಬರುತ್ತೆ ಖಾರ ತಿಂದರೆ. ಜವಾರಿ ಮೆಣಸಿನಕಾಯಿ ನಮ್ಮಲ್ಲಿ ಸರ್, ಲೋಕಲ್. ಲೋಕಲ್. ವಾರೇ ವಾ, ಇಲ್ಲಿ ನೋಡಿ ಸರ್, ಗಿರ್ಮಿಟ್ ರೆಡಿ. ಇನ್ನದನ್ನು ತಿಂದು ಹೆಂಗಿದೆ ಅಂತ ಹೇಳ್ಬೇಕು ನಿಮಗೆ ಸರ್. ಇದು ಟೊಮೊಟೊ ಮಂಡಕ್ಕಿ. ಈಗ ಟೊಮೊಟೊ ಮಂಡಕ್ಕಿ ಮಾಡ್ತಿದ್ದೀರಲ್ಲ? ಹಾಂ ಸರ್. ಸೊ ಟೊಮೆಟೊ ಮಂಡಕ್ಕಿಗೆ ಟೊಮೆಟೊನೇ ಫಸ್ಟು? ಸರ್, ಮಶ್ರು ಟೊಮೊಟೊ ಹಾಕ ಸರ. ಇದು ಸೇಮ್ ಬಾಜಿ ಸರ್, ಅದು ಸೇಮ್ ಬಾಜಿ. ಏನು ಪರಕ್ಕಿಲ್ಲ ಸರ್, ಸೇಮ್. ಅದೇ ಸ್ವಲ್ಪ ಹಣ್ಣು ಹಾಕ್ತವ್ರಿ, ಹುಳಿ ಬರುತ್ತಲ್ಲ, ಟೊಮೆಟೊ ಚೆನ್ನಾಗಿ ಬರುತ್ತೆ ಟೇಸ್ಟ್. ಸರ್. ಅಂದ್ರೆ ಸರ್ ಇದು ಒಂಚೂರು ಮೆತ್ತೆ ಹಾಕ ಸರ್. ಗಿರ್ಮಿಟ್ಟಿಗೂ ಟೊಮೆಟೊ ಮಂಡಕ್ಕಿಗೂ ವ್ಯತ್ಯಾಸ ಅಂದರೆ ಒಂದು ಟೊಮೆಟೊ ಎಕ್ಸ್ಟ್ರಾ ಬರುತ್ತಲ್ಲ? ಎಕ್ಸ್ಟ್ರಾ ಬರುತ್ತೆ ಸರ್, ಅಂದರೆ ಇದು ಒಂಚೂರು ಮೆತ್ತಗೆ ಬರುತ್ತೆ. ಮೆತ್ತಗೆ ಬರುತ್ತೆ, ಅದು ಸ್ವಲ್ಪ ಕಡಕ್ ಬರುತ್ತೆ ಸರ್. ಕಡಕ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಟೊಮೆಟೊ ಮಂಡಕ್ಕಿ ರೆಡಿ ಆಗಿದೆ, ಒಂದು ಗಿರ್ಮಿಟ್ ರೆಡಿ ಆಗಿದೆ. ಇದಕ್ಕೂ ಡೆಕೋರೇಷನ್ ಮಾಡಿಬಿಡಿ ಸರ್. ಹಾಂ ಸರ್. ವಾರೇ ವಾ. ಸೊ ಮೇಲಿಂದ ಸೇವ್ ಎಲ್ಲ ಬರುತ್ತಲ್ವಾ? ಹಾಂ ಸರ್. ನೋಡಿ ಸರ್ ಫ್ರೆಂಡ್ಸ್, ಗಿರ್ಮಿಟ್ಟು ನೋಡಿ, ಇಲ್ಲಿ ಗಿರ್ಮಿಟ್ಟು, ಇದು ಟೊಮೆಟೊ ಮಂಡಕ್ಕಿ. ಹಾಂ ಸರ್. ಇನ್ನೊಂದು ಕರ್ದು ಮಂಡಕ್ಕಿ ಇದೆ, ಲಾಸ್ಟ್ ಐಟಮು, ಅದನ್ನು ನೋಡಬೇಡ ಸರ್. ಇದು ಕರ್ದು ಮಂಡಕ್ಕಿ. ಹಾಂ, ನೋಡಿ ಕರ್ದು ಮಂಡಕ್ಕಿ. ಇದು 15 ಡೇಸ್ ಲೈಫ್ ಇದೆ ಇದಕ್ಕೆ, ನೀವೆಲ್ಲೇ ತಗೊಂಡು ಹೋಗ್ಬೋದು. ಒಳ್ಳೆ ಚುರುಮುರಿ ಚೆನ್ನಾಗಿರುತ್ತೆ, ಕುರುಮ್ ಅಂತ ತಿನ್ಬೋದು. ಟೈಮ್ ಪಾಸ್ ಮಾಡ್ತಾ ಟಿ ವಿ ಎದುರು ಕೂತ್ಕೊಂಡು ಫಿಲ್ಮ್ ನೋಡ್ತಾನೆ ತಿಂದರೂ ಸಖತ್ತಾಗಿರುತ್ತೆ. ಸ್ನೇಹ, ಏನದು ನೀನು ಇಟ್ಕೊಂಡಿರೋದು? ನಾನು ಅಲ್ಲ, ನಿಂದು ನಾರ್ಮಲ್ ಗಿರ್ಮಿಟ್ ಅದು. ನಾನು ಟೊಮೆಟೊ ಮಂಡಕ್ಕಿ ಇಟ್ಕೊಂಡಿದ್ದೀನಿ. ನಾನು ಟೇಸ್ಟ್ ಮಾಡ್ತೀನಿ. ಇದು ಕಲರ್ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಮಾತಾಡೋಕ್ಕೂ ಆಗ್ತಾ ಇಲ್ಲ, ನುಂಗಿ ಮಾತಾಡ್ತಾ ಇದ್ದೀನಿ. ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಇರುತ್ತೆ, ಸ್ವೀಟ್ ಇದೆ, ಚೆನ್ನಾಗಿದೆ. ಮೇಲ್ಗಡೆಯಿಂದ ಈರುಳ್ಳಿ ಮತ್ತು ಸೇವ್ ಕೂಡ ಹಾಕಿದ್ದಾರೆ. ಇದನ್ನು ನಾನು ಟೇಸ್ಟ್ ಮಾಡ್ತೀನಿ. ಆಹಾ, ಸ್ಪೈಸಿ ಫುಡ್ ಇಷ್ಟಪಡೋರಿಗೆ ವರದಾನ ಇದು. ನನ್ನ ಪ್ರಕಾರ ಸಕ್ಕತ್ತಾಗಿದೆ, ಟೊಮೆಟೊ ಫ್ಲೇವರ್ ಬರ್ತಾ ಇದೆ. ನೀವು ಎಲ್ಲೇ ಹೋದ್ರು ಇದೊಂದು ಸಿಗುತ್ತೆ ಕಣ್ರಿ. ಸರ್, ನಾನು ಟೇಸ್ಟ್ ಮಾಡ್ತೀನಿ. ಉಪ್ಪು ಹಾಕಿರೋದ್ರಿಂದ ಅಷ್ಟು ಖಾರ ಅಂತ ಅನಿಸ್ತಾ ಇಲ್ಲ. ಇದು ಎಲ್ಲದಕ್ಕೂ ಬೇಕು ಜನರಿಗೆ. ನೋಡ, ನಾರ್ಮಲ್ ಗಿರ್ಮಿಟ್ಟು. ಉತ್ತರ ಕರ್ನಾಟಕಕ್ಕೆ ಬಂದು ಫೈನಲಿ ಗಿರ್ಮಿಟ್ ಟೇಸ್ಟ್ ಮಾಡ್ಬೇಕಂತಿತ್ತು. ಇವತ್ತು ಟೇಸ್ಟ್ ಮಾಡಿದ್ವಿ. ಸೊ ಒಂದು ಆಸೆ ತೀರ್ತು ಸ್ನೇಹ. ಹೌದೌದು, ಇನ್ನೂ ಲಿಸ್ಟ್ ದೊಡ್ಡದಿದೆ. ನೀವು ಈ ಕಡೆ ಬಂದರೆ ಇದನ್ನು ಟೇಸ್ಟ್ ಮಾಡಲೇಬೇಕು. ಹೇಗಿದೆ ಅಂತ ನೀವು ಆಲ್ರೆಡಿ ನೀವು ತಿಂದಿದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಟೇಸ್ಟ್ ಹೇಗಿತ್ತು ಅಂತ. ಉತ್ತರ ಕರ್ನಾಟಕದವ್ರಿಗೆ ಇದು ಮಾಮೂಲಿ ಇದಾಯ್ತಾ? ನಾರ್ಮಲಿ ಎಲ್ಲರೂ ಟೇಸ್ಟ್ ಮಾಡಿರ್ತಾರೆ. ಉಳಿದವರು ಬೇರೆ ಕಡೆಯವರು ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತಾ ಇದೆ. ನೋಡಿ ಆ ಟೆಕ್ಸ್ಚರ್ ನೋಡಿ ಹೆಂಗಿದೆ ನೋಡಿ, ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಇದು. ಸೊ ನಾನಂತೂ ಇಷ್ಟಪಟ್ಟು ತಿಂತಾ ಇದ್ದೀನಿ. ಅದು ನೀವು ಹಾವೇರಿ ಕಡೆ ಬಂದರೆ ಇಲ್ಲಿದೆ ತಿನ್ನಿ ಆಯ್ತಾ. ರೇಣುಕಾ ದರ್ಶಿನಿ ಸ್ಪೆಷಲಾಗೆ ಮಾಡ್ತಾರೆ. 30 ವರ್ಷದಿಂದ ಮಾಡ್ತಾಯಿದ್ದಾರೆ ಇದು. ಜನರು ಹಂಗೆ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿ ತನಕ ಅಷ್ಟೇ ಸಪೋರ್ಟ್ ಕೊಟ್ಟು ಬೆಳೆಸಿ ಈ ಲೆವೆಲಿಗೆ ಬಂದು ನಿಂತಿದೆ ಇವಾಗ. ಟ್ರೈ ಮಾಡಿ. ಪಾರ್ಸಲ್ ಕೊಡ್ಬೇಕಿದ್ರೆ ಇನ್ನೂ ಕ್ವಾಂಟಿಟಿ ತುಂಬ ಜಾಸ್ತಿ ಆಗಿರುತ್ತಂತೆ. ಸ್ವಾತಿ ಹೇಳ್ತಾ ಇದ್ಲು.
ಹಾಗೆ ಇವಾಗ ನೋಡಿ ಇದು ಒಬ್ರಿಗಲ್ಲ ಇಬ್ರಿಗೆ ತಿನ್ಬೋದೇನೋ. ನಾನು ಅರ್ಧ ರಿತೇಶ್ ಅವ್ರಿಗೆ ಕೊಡ್ತೀನಿ ಅಥವಾ ಸ್ವಾತಿಗೆ ಕೊಡ್ತೀನಿ. ನಂಗೆ ತಿನ್ನೋದ್ರೊಳಗೆ ಹೊಟ್ಟೆ ತುಂಬುತ್ತೆ ಇವಾಗ. ನಮ್ಮ ಜೊತೆ ಈಗ ಹೋಟೆಲ್ನ ಮಾಲೀಕರು ಪ್ರಕಾಶ್ ಶೆಟ್ಟಿ ಅವರೇ ಇದ್ದಾರೆ. ಇವರು ಕುಂದಾಪುರದ ಕಡೆಯಿಂದ ಬಂದವರು ಅಂತ ಹೇಳಿ ಇನ್ನೂ ಖುಷಿ ಆಯಿತು ನಮಗೆ. ಸರ್ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಬಂದು? ನಾನು ಸುಮಾರು 22 ವರ್ಷಗಳಿಂದ ಹಾವೇರಿಯಲ್ಲಿ ಸ್ವಂತ ಉದ್ಯಮವನ್ನು ಹೋಟ್ಲ್ ಉದ್ಯಮವನ್ನು ಮಾಡ್ತಾ ಇದ್ದೀನಿ. ಇಲ್ಲಿಯ ಜನರ ಒಂದು ಪ್ರೀತಿ ಅಭಿಮಾನದಿಂದ ಅವರೆಲ್ಲರ ಜನರ ಆಶೀರ್ವಾದದಿಂದ ಇವತ್ತು ಹಾವೇರಿಯಲ್ಲಿ ಒಂದು ಉತ್ತಮವಾದಂಥ ಹೋಟ್ಲ್ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲರ ಉದ್ಯಮದಲ್ಲಿ ಯಶಸ್ಸಾಗಿದೆ ಅಷ್ಟೇ ಅಲ್ಲ, ಇಲ್ಲಿಯ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಕೂಡ ನಾನು ಯಶಸ್ವಿಯಾಗಿದ್ದೀನಿ. ಹಾಗಾಗಿ ಇಲ್ಲಿಯ ಜನರ ಪ್ರೋತ್ಸಾಹ ಮತ್ತು ಅವರ ಅಭಿಮಾನ, ಅವರ ಆಶೀರ್ವಾದವನ್ನು ಎಂದೂ ನಾನು ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯವೂ ಇಲ್ಲ. ಅವರಿಂದಾಗಿಯೇ ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ನನ್ನ ಅಂಗಡಿ ಭಾಳಷ್ಟು ಫೇಮಸ್ ಆಗಿದೆ. ಮಂಡಕ್ಕಿ ಮಿರ್ಚಿ ಜೊತೆಗೆ ಬೇರೆ ಬೇರೆ ತಿಂಡಿ ತಿನಿಸುಗಳು ಕೂಡ ನಮ್ಮಲ್ಲಿ ಸಿಗ್ತದೆ. ಈ ಎಲ್ಲ ತಿನಿಸುಗಳಿಂದಾಗಿ ಹಾವೇರಿಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಹೋಟೆಲ್ ಉದ್ಯಮದಲ್ಲಿ ನಾನು ಭಾಳ ಯಶಸ್ಸನ್ನು ಕಂಡಿದ್ದೇನೆ ಮತ್ತು ಒಳ್ಳೆಯ ಹೆಸರನ್ನು ಕೂಡ ಪಡೆದಿದ್ದೇನೆ. ಇಲ್ಲಿಯ ಜನರ ಸಹಕಾರ ಮುಂದೆ ಕೂಡ ನನಗೆ ಸಿಗಲಿ ಅಂತ ಹಾರೈಸ್ತೇನೆ. ಖಂಡಿತ ಸರ್, ನಮಗೂ ಇಲ್ಲಿ ಬಂದು ನಿಮ್ಮ ಆತಿಥ್ಯ ನೋಡಿ ಭಾಳ ಖುಷಿ ಆಯಿತು. ಇದೇ ಥರ ನಿಮ್ಮ ಉದ್ದಿಮೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾವು ನಮ್ಮ ಕಡೆಯಿಂದ ಹಾರೈಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಇನ್ನೂ ವಿಶೇಷ ತಿಂಡಿ ತಿನಿಸುಗಳು ಈ ಕಡೆ ಸಿಗುತ್ತೆ. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಒಂದೊಂದನ್ನೇ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸದ್ಯಕ್ಕೆ ಗಿರ್ಮಿಟನ್ನು ಟ್ರೈ ಮಾಡಿದ್ದೀವಿ. ಸೊ ಒಂದು ಪುಟ್ಟ ವೀಡಿಯೋ ಮಾಡಿದ್ದೀವಿ ಇದ್ರ ಮೇಲೆ, ಹೇಗೆ ಅನಿಸ್ತು ಅಂತ ಹೇಳಿ. ಆಮೇಲೆ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಮುಂದೆ ಬರ್ತವೆ ಅಂತ ಹೇಳ್ತಾನೆ ನಾನು ಸ್ನೇಹ ಈ ವಿಡಿಯೋ ಸೈನಿಂಗ್ ಆಫ್. ಸೊ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.